ಹಾಯ್, ನಾನಿವತ್ತು ಕಾಸರಗೋಡು ಚಕ್ಲಿ ರೆಸಿಪಿನ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಒಂದು ಪ್ಯಾಕೆಟ್ ಚಕ್ಲಿನ ತೊಗೊಂಡು ಬಂದಿದ್ದೀನಿ ಅಂಗಡಿಯಿಂದ. ರೆಸಿಪಿನ ಹೇಗೆ ಮಾಡೋದು ಅಂತ ನಾನು ನಿಮ್ಮ ಜೊತೆ ಮಾಡ್ತಾನೆ ತೋರಿಸ್ತೀನಿ. ನಾನು ವಿಡಿಯೋ ನೋಡೇ ಮಾಡ್ತಿರೋದು. ನೋಡೋಣ, ಚೆನ್ನಾಗಿ ಬಂದರೆ ಮನೇಲಿ ಏನಾದರೂ ಚಕ್ಲಿ ಮಾಡಿದರೆ ಮತ್ತೆ ಮಾಡ್ಕೊಳ್ಳೋಣ. ಈಗ ಅದನ್ನು ಮಾಡೋದಕ್ಕೆ ಏನೇನು ಹಾಕ್ತಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ಫಸ್ಟ್ ಇಲ್ಲಿ ಖರ್ಜೂರ ತೊಗೊಂಡಿದ್ದೀನಿ. 5 ಖರ್ಜೂರ ಬೀಜ ತೆಗೆದುಬಿಟ್ಟು ಎತ್ತಿಟ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ತೊಗೊಂಡಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಇಲ್ಲಿ ಖಾರದ ಪುಡಿ, ಅಚ್ಚ ಖಾರದ ಪುಡಿ ಮತ್ತು ಸ್ವಲ್ಪ ನಿಂಬೆ ರಸ, ಇಷ್ಟನ್ನು ಹಾಕಿ ಇದನ್ನು ಪೇಸ್ಟ್ ಮಾಡ್ಕೋಬೇಕು. ಎಲ್ಲ ಹಾಕಿ ಅದ್ರ ಜೊತೆನೇ ಖಾರದ ಪುಡಿ, ನೀರು ಹಾಕಿ ರುಬ್ಕೋಬೇಕು. ಈ ಥರ ನೈಸಾಗಿ ರುಬ್ಕೋಬೇಕು. ಸ್ವಲ್ಪನೇ ಹಾಕೊಂಡು ಟೇಸ್ಟ್ ಮಾಡ್ತೀನಿ, ನೋಡೋಣ ಹೇಗೆ ಬರುತ್ತೆ ಅಂತ. ಫೈನಲಿ ಮುಗೀತು. ನೋಡಮ್ಮ ಟೇಸ್ಟ್ ಹೆಂಗಿದೆ ಅಂತ. ಬನ್ನಿ ತಿನ್ನೋಣ. ಕಾಸರಗೋಡು ಚಕ್ಲಿ ತಿಂತಾ ಇದ್ದೀನಿ ಈಗ. ಚೆನ್ನಾಗಿದೆ. ಉಪ್ಪು, ಹುಳಿ, ಖಾರ, ಸ್ವೀಟು ಚೆನ್ನಾಗಿದೆ. ಏನೋ ಒಂಥರ ಟೇಸ್ಟ್ ಇದೆ. ಟೊಮೊಟೊ ಸಾಸ್, ಸ್ವೀಟ್ ಸಾಸ್ಗೆ ಹೆಚ್ಕೊಂಡು ತಿನ್ನೋ ಥರ ಟೇಸ್ಟ್ ಚೆನ್ನಾಗಿದೆ. ಇಷ್ಟ ಆಯಿತು. ಓಕೆ, ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಚೆನ್ನಾಗಿದೆಯಾ ಇಲ್ವಾ ಅಂತ ಕಮೆಂಟ್ಸ್ ಮಾಡಿ. ನನಗೆ ಚೆನ್ನಾಗಿದೆ.